ರೇಣುಕ ಅಡುಗೆ ಮನೆಗೆ ಸ್ವಾಗತ. ನಾವು ಇವತ್ತಿನ ರೆಸಿಪಿ ಏನಂದ್ರೆ ಮೀನು ಸಾರು ಮಾಡೋದು. ಈ ಪೀಸ್ ಮಾಡಿರೋ ಮೀನಿಗೆ ಸ್ವಲ್ಪ ಉಪ್ಪು ಹಾಕಿ ಕ್ಲೀನಾಗಿ ವಾಶ್ ಮಾಡ್ಕೊಳ್ರಿ. ಸ್ವಲ್ಪ ಉಳ್ಳಾಗಡ್ಡಿ, ಟಮಾಟೆ ಹಣ್ಣು, ಬೆಳ್ಳುಳ್ಳಿ, ಹಸಿಶುಂಠಿ, ಕೊತ್ತಂಬರಿ ಎಲ್ಲ ಹಾಕಿ ಹಿಂಗ ಸಪ್ರೇಟ್ ಹುರ್ಕೊಳ್ರಿ. ಗೋಲ್ಡನ್ ಕಲರಿಗೆ ಬರೋ ಮಟನ ಹುರ್ಕೊಳ್ರಿ. ಉಳ್ಳಾಗಡ್ಡಿ ಹಾಕಿ ಆಮೇಲೆ ಒಂದು ಸಪ್ರೇಟ್ ತಕ್ಕೊಂಡು ಮತ್ತೆ ಟಮಾಟೆ ಹಣ್ಣು ಹಾಕ್ರಿ. ಟಮಾಟೆ ಹಣ್ಣು ಮೆತ್ತಗಾಗೋ ಮಟ ಕಲಸ್ರಿ. ಮೆತ್ತಗಾಗೋ ಮಟ ಹುರ್ಕೊಂಡಾದ್ಮೇಲೆ ಕಡೆಗೆ ತಕೊಂಡು ಒಂದು ಮಿಕ್ಸಿ ಜಾರಿಗೆ ಟಮಾಟೆ ಹಣ್ಣು, ಉಳ್ಳಾಗಡ್ಡಿ ಹಾಕ್ರಿ. ಬೆಳ್ಳುಳ್ಳಿ, ಹಸಿಶುಂಠಿ, ಕೊಬ್ಬರಿ ಮಸಾಲೆ ಎಲ್ಲ ಮಿಕ್ಸ್ ಹಾಕ್ರಿ. ಅದಕ್ಕೆ ಕೊತ್ತಂಬರಿ ಕಾಳು, ಚಕ್ಕೆ, ಲವಂಗ, ಸ್ವಲ್ಪ ಪುಟಾಣಿ, ಕೊಬ್ಬರಿ ಎಲ್ಲ ಹಾಕಿ ನುಣ್ಣಗೆ ರುಬ್ಕೊಳ್ರಿ. ಸ್ವಲ್ಪ ನೀರು ಹಾಕಿ ನಾವಿವತ್ತು ಒಲೆ ಮೇಲೆ ಮಾಡೋಣಂತ ಒಲೆ ಹಚ್ಚಕತ್ತೆ. ಒಲೆ ಹಚ್ಚಿದ್ವಿ, ದಬ್ರ ಕರ್ಗಾಗಬಾರ್ದಂತ ಹಂಚಿಟ್ಟವಿ. ಆ ರುಬ್ಬಿರೋ ಅಂಥ ಮಸಾಲೆಗೆ ಸ್ವಲ್ಪ ಖಾರ ಪುಡಿ, ಸ್ವಲ್ಪ ಉಪ್ಪು, ಸ್ವಲ್ಪ ಅರಿಶಿಣ ಪುಡಿ. ನಿಮಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಹಾಕ್ರಿ. ನಮ್ಮ ಮನ್ಯಾಗ ನಾವು ರುಚಿಗೆ ಹಾಕಿ ಒಂದು ಪಾತ್ರೆ ಒಲೆ ಮೇಗಿಟ್ಟು ಸ್ವಲ್ಪ ಎಣ್ಣೆ ಹಾಕಿ, ಎಣ್ಣೆ ಕಾದ್ಮೇಲೆ ಖಾರ ಪುಡಿ ಹಾಕ್ರಿ. ಸ್ವಲ್ಪ ಎಣ್ಣೆ ಖಾರ ಪುಡಿ ಹಾಕಿದ್ರೆ ಅದು ಎಣ್ಣೆ ಬಿಡ್ತೈತೆ. ಆಮೇಲೆ ಎಲ್ಲ ಮಿಕ್ಸಿಗೆ ಮಾಡಿರ್ತಾವಲ್ಲ ಮಸಾಲೆ ಅದನ್ನೆಲ್ಲ ಹಾಕ್ರಿ. ಜಾರ್ ತೊಳೆದು ನೀರು ಹಾಕ್ರಿ. ಆಮೇಲೆ ಎಲ್ಲ ಮಸಾಲೆ ಕಲಸ್ರಿ. ಮಿಕ್ಸ್ ಆಗಂಗೆ ಎಲ್ಲ ಮಸಾಲೆ ಕಲಸಿ ನೀರು ಹಾಕ್ರಿ. ನಿಮಗೆ ಸಾರಿಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ರಿ. ನಮಗೆ ಇಷ್ಟು ಬೇಕಾಯ್ತು ಇಷ್ಟು ಥರ ಆಗಂಗೆ ಹಾಕಿ. ಅದು ಸ್ವಲ್ಪ ಕುದಿತೈತಲ್ಲ, ಕುದಿಯೋ ಹೊತ್ತಿಗೆ ಈ ಥರ ಕುದಿತೈತಿ. ಈ ಥರ ಕುದಿಯೋ ಹೊತ್ತಿಗೆ ಹಾಕ್ರಿ ಮೇನ್ ಪೀಸ್ ಹಾಕೋದು. ಸಾರು ಕುದಿಯೋ ಹೊತ್ತಿಗೆ ಹಾಕ್ಬೇಕು. ಮೊದಲು ಹಾಕಿದ್ರೆ ಭಾಳ ಮೆತ್ತಗೆ ಬೆಂದ್ಬಿಡ್ತಾವೆ, ಚಪಾಟಿ ಆಗ್ಬಿಡ್ತಾವೆ. ಕುದಿಯೋ ಹೊತ್ತಿಗೆ ಹಾಕಿದ್ರೆ ಒಂದು ಸ್ವಲ್ಪ ಕುದಿಸಿದ್ದು ಇಳಿಸ್ಬಿಡ್ರಿ. ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡಕತ್ತೀರಿ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ.